ಸೇರಿದೀವಿ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೂ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಅನಾದಿ ಕಾಲದಿಂದಲೂ ಪುರುಷ ಪ್ರಧಾನ ನಮ್ಮೆಲ್ಲ ಮಹಿಳೆಯರಿಗೆ ಬಹಳಷ್ಟು ಅನ್ಯಾಯ ಅವಮಾನ ಮಾಡಿದೆ. ಹಿರಣ್ಯಾಕ್ಷ ಮೂದೇವಿನೇ ಎತ್ಕೊಂಡು ಹೋಗೋಣ. ಆದ್ರೆ ಒಂದೇನು ಅಂದ್ರೆ ಈ ಗಣೇಶ ಗಣೇಶ ಸರಿಗಿದ್ಯಾ? ಇವತ್ತಿನ ಅಜೆಂಡಾ ಇವನು ಬರ್ಕೋತಾನೆ. ಬರ್ಕೋತೀರಾ? ಏನ್ ಶೂಟ್ ಮಾಡ್ಕೊಂಡವ್ರೆ? ಬಾರಿ ಇಂಗ್ಲಿಷ್ ಕಲ್ತ್ಬಿಟ್ಟಿದ್ದೀರಾ? ಅಯ್ಯೋ, ಮತ್ತೆ ಈ ತ್ರಿಲೋಕ ಸಂಚಾರಿ ನಾರ್ಗ ಇದಾರಲ್ಲ, ಅವ್ರು ಭೂಲೋಕ ಹೋಗಿ ಹೋಗಿ ಬಂದು ನನ್ನ ಹತ್ರ ಏನ್ ಶೂಟ್ ಮಾಡ್ಕೊಂಡವ್ರೆ, ನೀವು ಬರೀ ದೇವನಗರಿನಲ್ಲೇ ಮಾತಾಡ್ತೀರಾ, ಅಲ್ಲಿ ಭೂಲೋಕಕ್ಕೆ ಹೋಗಿ ನೋಡಿ ಬರೀ ಇಂಗ್ಲಿಷೇ ನೀವು ಇದ್ದೀರಾ ಅಂದ್ರು. ನಾನು ಹೌದಾ ಅಂದ್ಬಿಟ್ಟು ಅದೃಶ್ಯ ರೂಪದಲ್ಲಿ ಭೂಲೋಕಕ್ಕೆ ಹೋದೆ. ಆ ಕರ್ನಾಟಕ ಅಂತ ಇದೆಯಲ್ಲ, ಕನ್ನಡ ಮಾತಾಡೋ ಊರು, ಅಲ್ಲಿ ಹೋಗಿ ನೋಡೋಣ ಅಂತ ನೋಡಿದ್ರೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಟುಸ್ ಟುಸ್ ಅಂತ ಬರೀ ಇಂಗ್ಲಿಷ್. ಆಮೇಲೆ ಯಾರು ನೋಡ್ಲು ಪಾರ್ಕಲ್ಲಿ ಇಂಗ್ಲಿಷ್ ಓಹೋ ಅನ್ಕೊಂಡೆ. ಆ ಟಿವಿಯಲ್ಲಿ ಒಂದು ಡಬ್ಬಿ ಇದೆಯಲ್ಲ, ಅಲ್ಲಿ ಆ ಕರ್ನಾಟಕದಲ್ಲಿ ನೋಡೋಣ ಅಂತ ನಿಂತ್ಕೊಂಡ್ರೆ ಅದ್ರ ಮುಂದೆ ಅವನಿಗೆ ಒಬ್ಬ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತಾನೆ. ಈ ಸಿನಿಮಾ ತಾರೆ ಅವಳು ಕನ್ನಡದಲ್ಲಿ ಉತ್ತರ ಹೇಳ್ಬೇಕು. ಅದಕ್ಕೆ ನೋಡೋಣ ಏನ್ ಮಾಡ್ತಾಳೆ ಅಂತ ಇದ್ರೆ ಅವಳು ಕನ್ನಡದಲ್ಲಿ ಶುರು ಮಾಡ್ತಾಳೆ, ಇಂಗ್ಲಿಷ್ ಮುಗಿಸ್ತಾಳೆ. ಆಮೇಲೆ ಇಂಗ್ಲಿಷ್ ಶುರು ಮಾಡ್ತಾಳೆ, ಕನ್ನಡದಲ್ಲಿ. ಅದು ಕನ್ನಡನೋ ಇಂಗ್ಲಿಷ್ ಗೊತ್ತಾಗ್ದಾಗ ಜಾಸ್ತಿ ಬರೀನೆ ದೊಡ್ಡ ದೊಡ್ಡ ಬರ್ಡು ಅಮೇಜಿಂಗ್ ಮೈಂಡ್ ಬ್ಲೋಯಿಂಗ್ ಏನೇನೋ ಉಪಯೋಗಿಸಿದ್ಲು. ನಾನು ಯಾಕೆ ಇಂಗ್ಲಿಷ್ ಮಾತಾಡಬಾರ್ದು ಅಂತ ನಾನು ಶುರು ಮಾಡ್ಬಿಟ್ಟೆ. ನೀವುಗಳು ಅಷ್ಟೇ ಕಂಡ್ರೆ ಗಂಡನ್ನ ಆರ್ಯಪುತ್ರ, ಪ್ರಿಯತಮ, ಪ್ರಿಯ ಅದೆಲ್ಲ ಹಳೆದಾಗತ್ತು, ಅದು ಬಿಟ್ಬಿಡಿ. ಹನಿ, ಸ್ವೀಟಿ, ಡಾರ್ಲಿಂಗ್ ಅಂತ ಇನ್ಮೇಲೆ ಕರೀರಿ, ಗೊತ್ತಾಯ್ತಾ? ಸರಿ, ಇವಾಗ ಆಲ್ಫಬೆಟಿಕಲ್ ಆರ್ಡರ್ ಪ್ರಕಾರ ಅಹಲ್ಯಮ್ಮನವರೇ ನೀವು ಹೇಳೋರಂತೆ. ಆದ್ರೆ ನೋಡಿ, ತುಂಬಾ ಸಮಯ ಇಲ್ಲ, ಒಬ್ಬೊಬ್ಬರಿಗೆ 5 ನಿಮಿಷ ಸಮಯಾವಕಾಶ. ನಿಮ್ಗೆ ಏನೇನ್ ಕಷ್ಟಗಳಾಯ್ತು ಅಂತ ಹೇಳ್ಕೊಬಿಡಿ. ಆಮೇಲೆ ಅದಕ್ಕೇನ್ ಪರಿಹಾರ ಅಂತ ಕಂಡಿಡಿಯೋಣ. ಸರಿನಾ? ಗಣೇಶ ಬರ್ಕೊಳಪ್ಪ ಮಿನಿಟ್ಸು. ಇದೆಲ್ಲ ಕೊಟ್ಟಿದ್ದೀರಲ್ಲ ಅಲ್ಲಿ. ಹಾಲಿ ಅಮ್ಮನವರೇ ಶುರು ಮಾಡಿ. ಇಂದ್ರ ನನ್ ಗಂಡನ ವೇಷ ಹಾಕೊಂಡ್ ಬಂದು ನನಗ್ ಮೋಸ ಮಾಡಿದ್ರೆ ಅದು ನಂದೇನ್ ತಪ್ಪಿದೆ? ಗಂಡನಾಗ್ನೆ ಮೀರಕ್ಕಾಗತ್ತಾ? ಅಷ್ಟು ಸಣ್ಣ ತಪ್ಪಿಗೆ ವರ್ಷಾನುಗಟ್ಲೆ ನನ್ನ ಕಲ್ನಾಗ್ ಮಾಡ್ಕೂಡಿಸ್ಬಿಟ್ಟ ನನ್ ಪತಿರಾಯ. ಅಷ್ಟು ಸಾಲದ? ಆ ಶ್ರೀರಾಮಚಂದ್ರನ ಪಾದ ಸ್ಪರ್ಶೆಯಿಂದ ನಾನು ಉದ್ಧಾರ ಆಗ್ಬೇಕಾಯ್ತು. ಅನ್ಯಾಯ ಅಲ್ವಾ ಸೀತಾ? ಬಿಡಿ, ನಿಮ್ಗೆ ಅಡ್ಗೆ ಮಾಡೋ ಕಷ್ಟನೇ ತಪ್ಪು. ರಾಮಾಯಣ ನಿಜವಾಗ್ಲೂ ನೋಡಿದ್ರೆ ನನ್ ಗೋಳಿನ ಕಥೆನೆ. ಮರ್ಯಾದ ಪುರುಷ ಅಂತ ದೊಡ್ಡಸ್ಗೆ ಹೊತ್ಕೊಂಡಿದ್ನಲ್ಲ ರಾಮ, ಅದು ಪೈಪ್ ಇಟ್ಕೊಂಡಿದ್ದಕ್ಕೆ ನನ್ಗೇನ್ ಸಿಕ್ತು? ಹೋಗ್ಲಿ, ಗಂಡ ಜೊತೆಲಿಲ್ದೆ ಹೋದ್ರೆ ಅತ್ತೆ ನಾದಿಯ ಕಾಟ ಜಾಸ್ತಿ ಆಗತ್ತೆ. ಹಾಯಾಗಿ ಯಾವ್ದಾದ್ರು ಋಷಿ ಆಶ್ರಮದಲ್ಲಿ ಪಿಕ್ನಿಕ್ ಮಾಡ್ಕೊಂಡು ತಿರ್ಗೋಣ ಅಂತ ರಾಮನ್ ಜೊತೆ ಕಾಡಿಗೆ ಹೊರಟ್ಬಿಟ್ಟೆ. ಆದ್ರೆ ಆಗಿದ್ದೇನು, ನನ್ನಂತ ಸುಕುಮಾರಿಯಾದ ರಾಜ್ಕುಮಾರಿಗೆ ಹಾಕೊಳಕ್ ಸರಿಯಾಗಿ ಡ್ರೆಸ್ ಇಲ್ಲ, ಗೆಡ್ಡೆ ಗೆಣಸಿನ ಊಟ, ಸಾಲದ್ದಕ್ಕೆ ಮಣ್ಣಿನ ಮೇಲೆ ಮಲ್ಗಾಟ, ಸಾಲದ್ದಕ್ಕೆ ಆ ಲಕ್ಷ್ಮಣ ಮೈದನ ಅವನ ಸಹವಾಸದ
ಒಂದ ಪ್ರೈವಸಿ ಕೂಡ ಇಲ್ಲ. ಕೊನೆಯಲ್ಲಂತೂ ರಾವಣನ್ ಕಾಟ. ಸಾರಿ ಅಧ್ಯಕ್ಷನವರೇ, ಅಣ್ಣನ್ ಮೇಲೆ ಹೇಳ್ತಾ ಇದೀನಿ ಅಂತ ಕೋಪ ಮಾಡ್ಕೋಬೇಡಿ ನೀವು. ಇಷ್ಟೆಲ್ಲ ಆದ್ಮೇಲೂ ಅಗ್ನಿ ಪರೀಕ್ಷೆ ಯಾವನೋ ಹೇಳ್ದ ಅಂತ ತುಂಬು ಗರ್ಭಿಣಿಯಾದ ನನ್ನ ಊರಿಂದಲೇ ಓಡಿಸಿದ್ದು. ಒಂದ ಎರಡ ಸಾಕಪ್ಪ ಸಾಕು. ಈಗ ನನ್ ಕಷ್ಟ ಶತ್ರುವಿಗೂ ಬೇಡ ಅಲ್ವಾ ಮನ್ವಿ? ಆಮೇಲೆ ಬರ್ತಾಳೆ. ಫಸ್ಟ್ ನಾನ್ ಹೇಳ್ತೀನಿ, ಉರ್ಮಿಳೆ, ನನ್ ಗಂಡನಿಂದ ನಿನಗ್ ಪ್ರೈವಸಿ ಸಿಗ್ಲಿಲ್ಲ. ಕಷ್ಟವೋ ನಷ್ಟವೋ ನೀನು ನಿನ್ ಗಂಡನ ಜೊತೆ ಇಟ್ಕೊಂಡು ಲೋಕದಲ್ಲಿ ಒಳ್ಳೆ ಹೆಸರು ತಗೊಂಡ್ಬಿಟ್ಟೆ. ನನ್ ಗತಿ ಏನು? ನನ್ ಗಂಡ ಲಕ್ಷ್ಮಣ, ಅವನಿಗೆ ನಾನೊಬ್ಳು ಹೆಂಡತಿ ಇದೀನಿ ಅನ್ನೋದೇ ಮರೆತು ಹೋಯ್ತು. ನನ್ನ ಒಂದ್ ಮಾತು ಕೇಳ್ದೆ, ಅಣ್ಣನ ಹಿಂದೆ ಕಾಡಿಗೆ ಹೊರಟೇ ಬಿಟ್ಟ. ನನಗಂತೂ ಎಲ್ಲರಿಗೂ ಮುಖ ತೋರ್ಸಕ್ ಬೇಜಾರಾಗಿ 14 ವರ್ಷನು ಬಾತ್ರೂಮ್ ನಲ್ಲಿ ಕಳೆದು ಬಿಟ್ಟೆ. ಬಾ ಮಾಡ್ರಿ, ನೀನ್ ಹೇಳು. ಸೀತೆ ಅಕ್ಕ ರಾಣಿಯಾಗಿ ಅರಮನೆಯಲ್ಲಿ ಇರಬೇಕಾದವಳು ವನವಾಸಕ್ಕೆ ಹೋಗಿ ಎಷ್ಟೊಂದೆಲ್ಲ ಕಷ್ಟಪಟ್ಟೆ. ಇನ್ನು ಊರ್ಮಿಳೆ ಅಕ್ಕ ಲಕ್ಷ್ಮಣನು ವನವಾಸಕ್ಕೆ ಹೋದ ಅಂತ 14 ವರ್ಷನು ಬಾತ್ರೂಮ್ ನಲ್ಲೇ ಕಳ್ಬಿಟ್ರಿ. ನಿಮ್ಮಿಬ್ಬರದು ಒಂಥರ ಆದ್ರೆ ಇನ್ನ ಭರತನ ಹೆಂಡತಿಯಾದ ಮಾಂಡವಿ ನನ್ನದು ಇನ್ನೊಂದು ತರ. ಲಕ್ಷ್ಮಣನ್ಗಿಂತ ನಾನೇನು ಕಡಿಮೆ ಅಂತ ಭರತನು ಅಣ್ಣನ ಚಪ್ಪಲಿಗೆ ಪೂಜೆ ಮಾಡ್ಕೊಂಡು ಇದ್ಬಿಟ್ಟ. ಇನ್ನು ಗಂಡ ಇದ್ದು ಇಲ್ಲದಾಗಾಯ್ತು ನನ್ನ ಜೀವನ. ಇನ್ನು ಕುಂತಿ ಮಕ್ಕಳಿಗೆ ರಾಜ ಇಲ್ಲ ಅಂತಾರೆ. ಕುಂತಿ ನಾನು ಇದ್ದೀನಲ್ಲ, ನನ್ನಿಂದ ತಾನೇ ಎಲ್ಲ ಶುರು ಆಗಿದ್ದು. ನನ್ನಿಂದ ತಾನೇ ಎಲ್ಲ ಶುರು ಆಗಿದ್ದು. ಅದು ದ್ವಾಪರ ಯುಗದಲ್ಲಾದ್ರೂ ಈ ಗಂಡಸರು ಸುಧಾರಿಸಿದ್ರ ಎಲ್ಲ ಅವುಗಳ ಹಣೆಯಲ್ಲಿ ಬರ್ತಿದ್ಯಾ. ನನ್ನನ್ನ ಆ ರೋಗಿ ಕೊಟ್ಟು ಮದುವೆ ಮಾಡಿಬಿಟ್ರು. ಅವನು ಬರುವಂತಕ್ಕೆ ಬೇರೆಯವರಿಂದ ಮಕ್ಕಳನ್ನ ಹುಟ್ಟಿಸ್ಕೊಂಡಿದ್ದಾಯ್ತು. ಮಾದರಿ ಹೇಳ್ತಾ ಇದೆಯಲ್ಲ, ಅವ್ರ ಕಾಡು ಕಟ್ಬಿಟ್ಲು ನಿನ್ನ ಅಂತ ಹೇಳಿದ್ದೆಲ್ಲ. ಯಾಕೋ ನರ್ವಸ್ ಆಗ್ತಿದ್ಯಲ್ಲ ಸ್ವಲ್ಪ. ಲೋಕ ದೃಷ್ಟಿನಲ್ಲಿ ನನ್ನ ಮಗ ಹಿರಿ ಮಗ, ನನ್ನ ಮಗ ಆಗ್ಲೇ ಇಲ್ಲ. ಮಕ್ಕಳು ಚಿತ್ರಹಿಂಸೆ ಪಡೋದನ್ನು ನೋಡ್ಬೇಕಾಯ್ತು. ಆ ಗಾಂಧಾರಿ ಹೊಟ್ಟೆ ಕಿಚ್ಚಿಗೆ ನನ್ನನ್ನು ಕಾಡಿ ಎಳ್ಕೊಂಡು ಹೋಗ್ಬಿಟ್ರು. ನನ್ನನ್ನು ಕಾಡಿಗೆ ಎಳ್ಕೊಂಡೇ ಹೋಗ್ಬಿಟ್ಲು. ಕೊನೆಗೆ ನಾನು ಕಾಡಿಗೆ ಹೋಗಿ ಅಲ್ಲಿ ಬೆಂಕಿಯಲ್ಲಿ ಊರಿ ಆಗ್ಬಿಟ್ಟೆ. ಇಷ್ಟು ಕೂಗಿದ್ದು ನನ್ನ ಕತೆ. ಅಯ್ಯೋ ಪಾಪ, ಇವಾಗ್ಲೂ ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಳು. ಅಯ್ಯೋ ಮರ್ಯಾದೆ ಇಲ್ಲ ಇವಳು. ಹೋಗ್ಲಿ ಬಾ, ಬೇಜಾರು ಮಾಡ್ಕೋಬೇಡ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಆ ಪಾಂಡು ಬಲಾತ್ಕಾರ ಮಾಡಿ ಋಷಿ ಶಾಪಕ್ಕೆ ಸತ್ತು ಹೋದ. ಗಂಡನನ್ನು ತಿಂದು ಬಿಟ್ಟವಳು ಅಂತ ಲೋಕದಲ್ಲಿ ಹೆಸರು ಬರುತ್ತೆ ಅಂತ ಹೆದರಿ ನಾನು ಸಹಗಮನ ಮಾಡಿ ಸಾಯಬೇಕಾಯ್ತು. ಅಂಬಕ್ಕ, ಏನು ಕುಂತಿ ಮಾರಿ, ನೀವಿಬ್ರು ನನ್ನನ್ನು ಮರ್ತೇ ಬಿಟ್ರಾ? ನನ್ ಗತಿ ಏನಾಯ್ತು ಹೇಳ್ತೀನಿ ಹೇಳಿ. ಇದು ನಾನು ಗಂಡ ಮಕ್ಕಳು ಸಂಸಾರ ಅಂತ ಕನಸು ಕಾಣೋ ವಯಸ್ಸಿನಲ್ಲೇ ಸುಟ್ಟು ಬೂದಿ ಆಗ್ಬಿಟ್ಟೆ. ಆ ಭೀಷ್ಮ ಸಾಳ್ವ ಇದನ್ನ ಸಿಕ್ಕರೆ ಈಗಲೂ ಚೆಚ್ಚಾಕೋಣ ಅಂತ ಕೋಪ ನನ್ಗೆ ಇನ್ನೂ ಇದೆ. ಎಲ್ಲ ಆ ಕಪಟಿ ಕೃಷ್ಣನ ಮಸಲತ್ತು. ಹೌದು ಕಣೆ ಅಂಬಕ್ಕ, ಹೌದು ಹೌದು. ಬಾ ಕುತ್ಕೋಪ. ಆ ಕೃಷ್ಣನ ವಿಷಯ ಹೇಳೋಕೆ ನಾನಿಲ್ವೇ ರಾಧೆ? ಅದು ಯಾಕೆ ಹೇಳ್ತೀಯ ಅಂಬಕ್ಕ?
ರಾಧಾ ಕೃಷ್ಣರ ಅಮರ ಪ್ರೇಮ ಅಂತೂ ಎಲ್ಲರೂ ಬೇರೆಗಟ್ಟಲೆ ಪದ್ಯ, ಹಾಡು, ಕಥೆ, ಕಾದಂಬರಿ ಬಾರದಿದ್ದು ಬರ್ತಿದ್ದೆ. ಗೋಕುಲ ಬಿಟ್ಟು 16,000 ಹೆಂಡತಿಯರನ್ನು ಕಟ್ಕೊಂಡ್ಮೇಲೆ ಆ ಕೃಷ್ಣನಿಗೆ ಈ ಬಡಪಾಯಿ ರಾಧ್ಯ ಯಾಕಾದ್ರೂ ಹೇಗ್ ಬರ್ಬೇಕು? ಪಾಪ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ ಇವರಿಗಾದ್ರೂ ಆ ಕೃಷ್ಣನ ಜೊತೆಯಲ್ಲಿ ಎಷ್ಟು ಟೈಮ್ ಸಿಕ್ತು ಏನೋ. ಏನ್ ಹೇಳ್ತೀಯ ರಾಧೆ ನೀನು? ಆ ಮಾಯಾವಿ ಕೃಷ್ಣ ಎಲ್ಲ ಜೊತೆಲೂ ಲೀಲಾ ಜಾಲ್ವಾಗ ಆಟ ಆಡ್ಕೊಂಡು ಹಾಯಾಗಿದ್ನು. 5 ದಿನ ಗಂಡನನ್ನು ಕಟ್ಕೊಂಡ ನನ್ ಪಾಡೇನು ಅಂತ ಯಾರಾದ್ರೂ ಯೋಚನೆ ಮಾಡಿದೀರಾ? ಅಬ್ಬಬ್ಬ, ಒಬ್ಬೊಬ್ರು ಒಂದೊಂದ್ ತರಹ ಸ್ವಭಾವದವರು. ಸಾಲದೆ ಎಲ್ಲೂ ಹೋದ್ರು ಗಂಡಸರ ಕಾಟ. ಒಂದ್ ಕಡೆ ದುರ್ಯೋಧನ, ಇನ್ನೊಂದ್ ಕಡೆ ದುಶ್ಯಾಸನ, ಮತ್ತೊಂದ್ ಕಡೆ ಕೀಚಕ. ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಮಹಾಭಾರತದ ಯುದ್ಧಕ್ಕೆ ನನ್ನ ಒಂದು ನಗುನೇ ಕಾರಣ ಅಂತ ಪಟ್ಟ ಕಟ್ಟಿಗೆ ಬಿಟ್ರಲ್ಲ. ಏನ್ ಹೇಳ್ತೀಯ ಶಕುಂತಳ? ಶಕುಂತಳ ನೀನು ನ್ಯಾಯ ದ್ರೌಪದಿ, ತುಂಬಾ ನ್ಯಾಯ. ಬನ್ನಿ. ಏನು ರೂಪದಲ್ಲಿ ಬರೋದು ತರ ಕ್ಷಮಿಸಿ, ನಮಗೂ ಕೂಡ ಮಾತನಾಡಲು ಕೊಡಿ. ಸರಿ, ಅದೇನ್ ಹೇಳಿ. ಇವ್ರಿಗೆಲ್ಲ 5 ನಿಮಿಷ ಸಮಯ ಕೊಟ್ಟಿದ್ದೀವಿ. ಇನ್ನೊಂದು ಅವ್ರ ಕಣ್ಣೀರಿನ ಕಥೆ ಎಲ್ಲ ಕೇಳಿ ಕೇಳಿ ಮನಸ್ಸೇ ಬೇಜಾರಾಗ್ಬಿಟ್ಟಿದೆ. ನಿಮ್ಗೂ 5 ನಿಮಿಷ ಟೈಮ್ ಕೊಡ್ತೀನಿ, ಹೇಳೋದಂತೆ. ಸರಿನಾ? ಅಲ್ಲೋ ಕೂತ್ಕೊಳ್ಳಿ. ಪಾಪ ಶಕುಂತಲ ಏನೋ ಹೇಳ್ತಾ ಇದ್ದು, ಹೇಳಮ್ಮ. ಹಾಗ್ ನೋಡಿದ್ರೆ ಇಲ್ಲಿ ಮೊದಲನೇ ಚಾನ್ಸು ನಂಗೆ ಬರ್ಬೇಕಾಗಿತ್ತು. ಯಾಕಂದ್ರೆ ನನ್ ಮಗ ಭರತನಿಂದ ತಾನೆ ಇಡೀ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿತ್ತು. ಆದ್ರೆ ಆ ಮಗನ್ನ ಕಾಪಾಡ್ಕೊಳ್ಳಕ್ಕೆ ನಾ ಪಟ್ಟು ಪಾಡು ಯಾರಿಗೂ ಬೇಡ. ಆ ಹೇಳಿ ದುಷ್ಯಂತ ಒಳ್ಳೆ ಹಿಂದಿ ಸಿನಿಮಾ ತರ ಕಾಡ್ನಲ್ಲಿ ಬಂದು ನನ್ನನ್ನ ಮರ ಸುತ್ಸಿ ಹಾಡು ಹೇಳಿ ಚೆನ್ನಾಗಿ ಮರಳು ಮಾಡಿಬಿಟ್ಟು ಆಮೇಲೆ ತಾನ್ ಮಾಡೋ ಕೆಲಸ ಅಷ್ಟು ಮಾಡಿ ತುಂಬಾ ಗರ್ಭಿಣಿಯಾದ ನನ್ನ ನೋಡಿ ಇವಳು ಯಾರೋ ನಂಗೆ ಗೊತ್ತೇ ಇಲ್ಲ ಅನ್ಬಿಡೋದೆ. ಇಷ್ಟೆಲ್ಲ ಆದ್ರೂನು ಅದಕ್ಕೆ ನಾನು ನನ್ ಮಗನ್ ಮಾತ್ರ ಅವನ ಜೊತೆ ಕಳಿಸ್ಬಿಟ್ಟು ನಾ ಕಾಡನ್ನೇ ಉಡ್ಕೊಂಡ್ಬಿಟ್ಟೆ ಅಂತ ದ್ರೋಹಿ ಜೊತೆ ಬಾಳೋರು ಯಾರು? ಏನಂತೀಯ ತಾರಾಮತಿ? ನೀನೇನೇ ಪರವಾಗಿಲ್ಲ, ಯಾಕಂದ್ರೆ ನಿನ್ ಗಂಡ ಸುಳ್ಳುಗಾರನಲ್ಲ, ಸತ್ಯ ಹರಿಶ್ಚಂದ್ರ. ಗಂಡನ ಕಾಟ ಇಲ್ಲದೆ 3 ಲೋಕಕ್ಕೂ ಪ್ರಸಿದ್ಧಿ. ಹಬ್ಬಬ್ಬ, ಅವನಿಗೆ ಶನಿ ಕಾಟ. ಅವನ ಶನಿ ಕಾಟ ಇರಲಿ, ನನ್ನನ್ನೇ ಶನಿ ತರ ಕಾಡಿಬಿಟ್ಟ. ಅವನು ನನ್ನನ್ನು, ಅವನ ಜೊತೆ ನನ್ನನ್ನು, ನನ್ನ ಗಂಡನನ್ನು ಜಗತ್ತೆಲ್ಲ ಎಳೆದಾಡಿ ಕಡೆಗೆ ನನ್ನನ್ನು ಕೊಲ್ಲಕ್ಕೆ ರೆಡಿ. ಪಾಪಿ, ಪರಮ ಪಾಪಿ. ಕ್ಷಮಿಸಬೇಕಾ ನಿನ್ನನ್ನು? ಎಂದಿಗೂ ಇಲ್ಲ. ಅತಿ ಇಟ್ಕೊಂಡು ಅಷ್ಟೊಂದು ಕಷ್ಟ ಅನುಭವಿಸ್ತಲ್ಲ ಚಂದ್ರಮತಿ ಅಕ್ಕ. ನಾನು ಬರೀ ಪಾರ. ನನ್ ಗತಿ ಏನು? ಒಳ್ಳೆ ಪಿಂಕ್ ಪಾಂಗ್ ಬಾಲ್ ತರ ಒಂದ್ ಕಡೆ ವಾಲಿನು ಸುತ್ತನು ನನ್ನನ್ನು ಎಳೆದಾಡಿ ನನ್ ಗಂಡ ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಂಡೇ ಬಿಟ್ಟೆ. ಗಂಟೆ ಬಂದ್ರೆ ಹೇಳಂತೆ ನಿಮ್ದು. ಈ ಸಮಸ್ಯೆಗಳೆಲ್ಲ ಭೂಲೋಕದಲ್ಲಿರುವ ನಿಮಗೆ ಮಾತ್ರ ಅಂದ್ಕೊಂಡಿದ್ದೀರಾ? ನಾರಿಮಣಿಯಂತೆ ಹಾಯಾಗಿ ಮಜಾ ಮಾಡ್ಕೊಂಡು ಇರ್ಬೇಕು ಅಂತ ಇದ್ರೆ ಅದಕ್ಕೂ
ಧಕ್ಕೆ ತಂದ ಆ ದೇವೇಂದ್ರ. ಭಯ. ದೇವಲೋಕದ ಅಪ್ಸರೆಯರೆಲ್ಲ ಒಬ್ಬೊಬ್ಬರಾಗಿ ಭೂಲೋಕಕ್ಕೆ ಹೊರಟು ಹೋದರೆ ತಾನು ಒಂಟಿಯಾಗಿ ಸಚಿದೇವಿ ಮುಖಾನ 3 ಹೊತ್ತು ನೋಡ್ಕೊಂಡು ದಿನ ರಾತ್ರಿ ಯಾವಾಗ್ಲೂ ಚೀಹುಸು ಅನ್ಕೊಂಡಿರ್ಬೇಕಲ್ಲ. ಅದಕ್ಕೆ ಏನೋ ಒಂದು ಪ್ಲಾನ್ ಮಾಡಿ ನನ್ನನ್ನು ಕಳಿಸ್ಕೊಂಡು ರಸಭಂಗ ಮಾಡ್ದ. ಬ್ರಹ್ಮ, ನಿನ್ ಕತೆ ತಿಳಿಸ್ರೆ ಭೂಲೋಕದ ಅಮ್ಮಣಿಗಳ. ನಾವು ಅಂದ್ರೆ ಮೇನಕೆ, ಊರ್ವಶಿ, ತಿಲೋತ್ತಮೆ ಮುಂತಾದ ಅಪ್ಸರೆಯರು ಈ ಸ್ವರ್ಗದಲ್ಲೇ ಇದ್ಕೊಂಡಿದ್ರು. ಬರೀ ಸೋಮರಸ ಕುಡ್ಕೊಂಡು ಇಂದ್ರನ ಮುಂದೆ ತಕ್ಕ ತೈ ಅಂತ ಕುಣ್ಕೊಂಡು ಅವನು ಆಜ್ಞೆ ಮಾಡ್ದಾಗ್ಲೆಲ್ಲ ಭೂಲೋಕಕ್ಕೆ ಹೋಗಿ ಯಾವ್ದಾದರೂ ಋಷಿಯ ತಪಸ್ಸು ಕೆಡ್ಸ್ಕೊಂಡು ಜಾನ್ ಬೋರ್ ಆಗ್ಬಿಟ್ಟಿದೆ. ನಮಗೂ ಒಂದು ಚೇಂಜ್ ಬೇಕು. ಅದಕ್ಕೆ ನಾವು ನಿಮ್ ಸಂಘ ಸೇರ್ಕೊಳ್ತೀವಿ. ಸರಿ, ಹೀಗೆ ನಡೀತಾ ಇದ್ರೆ ಮಾತಾಡ್ತಾ ಇದ್ರೆ ಕಲಿಯುಗ ಮುಗಿದ್ಬಿಟ್ಟು ಕೃತಯುಗ ಬಂದ್ಬಿಡುತ್ತೆ. ಅದರಿಂದ ನಾವೇನ್ ಮಾಡೋಣ, ಒಂದು ಬ್ರಹ್ಮನ ಹತ್ರ ಹೋಗಿ ಒಂದು ಪರಿಹಾರ ಕೇಳೋಣ. ಅದು ಸರಿ, ಇವಾಗ ನಾವುಗಳು ಒಂದು ಹೇಳ್ಬೇಕು ನಿಮ್ಗೆ, ಈ ತ್ರಿಲೋಕ ಸಂಚಾರಿಯಾದ ನಾರದ ನಮ್ಗೆ ಆಗಾಗ ಪುಲಕಕ್ಕೆ ಹೋಗಿ ಅಲ್ಲಿ ವಿದ್ಯಮಾನಗಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಅಲ್ಲೂ ಏನನ್ಕೊಂಡಿದ್ದೀರಾ, ಅಲ್ಲೂ ವರದಕ್ಷಿಣೆ ತರಲಿಲ್ಲ ಅಂತ ಮಹಿಳೆಯರನ್ನ ಬೆಂಕಿ ಹಾಕಿ ಸಾಯಿಸೋದು, ಹೆಣ್ಮಗು ಬೇಡ ಅಂತ ಭ್ರೂಣ ಹತ್ಯೆ ಮಾಡೋದು, ಮಹಿಳೆಯರ ಮೇಲೆ ಅತ್ಯಾಚಾರ, ಅನಾಚಾರ, ಈ ದೌರ್ಜನ್ಯಗಳು ಇನ್ನೂ ನಡೀತಾನೇ ಇದೆ. ಆದ್ರೆ ನಮಗಿಲ್ಲದ ಸರ್ಕಲ್ಗಳು ಅದನ್ನ ಕೆಲವು ಶ್ರೀಮಂತ ಮಹಿಳೆಯರು, ಶಿಕ್ಷಿತ ಮಹಿಳೆಯರು ನೋಡಿ, ಅವರು ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅಲ್ಲಿ ಹೋಗೋಣ ಅಂತ ನನಗನ್ನಿದೆ. ನಿಮಗೂ ಸ್ವರ್ಲೋಕ ಬೇಜಾರಾಗಿದೆ ಅಲ್ವಾ, ಭೂಲೋಕಕ್ಕೆ ಹೋಗೋಣ ಅಂತಿದೆ ಅಲ್ವಾ. ನಡಿ ಗಣೇಶ ಮರಿ, ನಮ್ ರೆಸಲ್ಯೂಷನ್ ಬರ್ಕೊಳ್ಳುವಂತೆ. ಬೇಕಾದ್ರೆ ನಿನಗೆ ಬೋರ್ ಹಚ್ಬಿಟ್ಟಿದ್ದೀವಿ, ಒಂದು ಬ್ರೇಕ್ ತಗೊಂಬ. ಹಂಗೆ ತಿನ್ಕೊಂಡ ಗೊತ್ತಾಯ್ತಾ, ತಂದಿಟ್ಟಿದ್ದೀವಿ. ಅದ್ ಸರಿ, ಅವನ್ ಬ್ರೇಕ್ ಹೋಗಿದ್ದಾನೆ. ದ್ರೌಪದಿ, ಅದೇನೆ ನಮ್ಮ ಹಾಡು ಹೇಳೆ, ಅದನ್ನಾದ್ರೂ ಹೇಳ, ಚೆನ್ನಾಗಿರುತ್ತೆ, ಕೇಳ್ತಾ ಇರೋಣ. ಯಾವ ದೇಶ ಸುತ್ತಲೇನು, ಯಾವ ಕೋಶ ಓದಲೇನು, ಯಾವ ದೇಶ ಸುತ್ತಲೇನು, ಯಾವ ಕೋಶ ಓದಲೇನು, ನಿನ್ನ ಜ್ಞಾನಕ್ಕಿರುವುದು ಮಿತಿಯು ತಿಳಿಯ ನೋಡಲ, ತಿಳಿಯ ನೋಡಲ, ತಿಳಿಯ ನೋಡಲ, ತಿಳಿಯ ನೋಡಲ. ಹೆಣ್ಣಿನೊಡನೆ ಬದುಕಿನೋಡು, ಹೆಣ್ಣಿನೊಡಲ ತಿಳಿದು ನೋಡು, ಹೆಣ್ಣಿನೊಡಲ ಬದುಕಿನೋಡು, ಹೆಣ್ಣಿನೊಡಲ ತಿಳಿದು ನೋಡು. ಹೆಣ್ಣು ಎನ್ನಲು ವಿಶ್ವಕೋಶ ತಿಳಿಯಬಲ್ಲೆಯ, ತಿಳಿಯಬಲ್ಲಯ, 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 ತಿಳಿಯಬಲ್ಲಯ. ಬ್ರೇಕ್ ಕೊಡ್ತೀವಿ, ಹೋಗೇ ಬಿಟ್ಟಿಲ್ಲ. ಬಾರಯ್ಯ, ರೆಸಲ್ಯೂಷನ್ ಬರ್ಕೋ. ನಮ್ಮಪ್ಪ ಮತ್ತೆ
ಎರಡು ಜುಟ್ಟು ಸೇರ್ಬೋದು. ಏನೋ ರೆಸಲ್ಯೂಷನ್ ಬಂದ್ಬಿಟ್ಟಿದ್ದಾರೆ. ಅಕ್ಕಮ್ಮನೆ ನಾನು ಸರಸ್ವತಿ. ಓಹೋ, ಸುಳ್ಳು ಬಿಟ್ಟಿದ್ದ. ನಿಮ್ಮದೆಲ್ಲ ಕೊರತೆ ಕೇಳಿ ನಾನೀಗ ಬರ್ತಾ ಇದ್ದೀನಿ. ನಾನು ಸರಸ್ವತಿ. ನಾನು ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ. ಆ ಬ್ರಹ್ಮದೇವ ನಿಮಗೆಲ್ಲ ವರ ಕೊಡದೆ ಹೋದ್ರೆ ಮ್ಯಾರಥಾನ್ ನಾನ್ ಸ್ಟಾಪ್ ಮೇಲೆ ನುಡಿಸ್ತೀನಿ ಅಂತ ಬೆದರಿಕೆ ಹಾಕ್ತೀನಿ. ಹೋಗಿ ಗುಡ್ ಕುತ್ಕೊಮ್ಮ. ಆಮೇಲೆ ಬರ್ಕೊಡಯ್ಯ. ಸರಿ, ಇವಾಗ ಆಯ್ತು. ನಾವುಗಳು ಬ್ರಹ್ಮನ ಮುಂದೆ ಹೋಗಿ ಆದರೆ ಏನು ಅಂದ್ರೆ ಏನ್ ಕೇಳೋದು ಅಂದ್ರೆ ಪರಿಹಾರ ಕೊಡಲೇಬೇಕು ನಮ್ಗಾಗಿರೋ ಅನ್ಯಾಯಗಳಿಗೆ ಅಲ್ವಾ? ಬರ್ಕೊಳಯ್ಯ. ನಾವುಗಳು ಐಟಿ ಊರೆಂಬ ಮಾಯಾನಗರದಲ್ಲಿ ಜನಿಸಿ ಶ್ರೀಮಂತರ ಮನೆತನದಲ್ಲಿ ಜನಿಸಿ ಆಡು ಕಾಡುಗಳನ್ನು ಯಾವಾಗಲೂ ಇಟ್ಕೊಂಡು ಆಮೇಲೆ ಮಿಕ್ಸಿ, ಕುಕಿಂಗ್ ರೇಂಜು, ವಾಷಿಂಗ್ ಮಿಷಿನು, ಹೈಪರ್ ಗೀಸರು ಇಂಥ ಸಲಕರಣೆಗಳನ್ನೆಲ್ಲ ಇಟ್ಕೊಂಡು ಪ್ರತಿ ದಿವಸ ಚೂಡಿದಾರು, ಮ್ಯಾಕ್ಸಿ, ಮಿನಿ, ಮೀಡಿ, ಜೀನ್ಸು, ಅದ್ಯಾಕಂದ್ರೆ ಜೀನ್ಸ್ ಅಂತ ಏನೋ ಹೇಳ್ತಿದ್ರೆ ಅದು ಆ ತರ ಬಟ್ಟೆಗಳು ಹಾಕೊಂಡು ಸ್ಯಾಂಡ್ರೋ, ಎಂಡಿಕಾ, ಪೆನ್ಸು ಈ ತರ ಕಾರಲ್ಲಿ ದಿನ ಸಂಚರಿಸ್ಕೊಂಡು ಮಾಲ್ ಅಂತ ಮಳಿಗೆ ಇದೆಯಲ್ಲ ಅಲ್ಲಿ ಪ್ರತಿ ದಿವಸ ಹೋಗಿ ಅಲ್ಲಿ ಪ್ರತಿದಿನ ಪಿಜ್ಜಾ, ನೂಡಲ್ಸು, ಬರ್ಗರು, ಚೈನೀಸು ಅಂತ ಹಾಗೆ ತಿನ್ಕೊಂಡು ಅಲ್ಲಿರೋ ಅಂಗಡಿಗಳಲ್ಲೆಲ್ಲ ನುಗ್ಗಿ ಅಲಂಕಾರ ಸಾಮಗ್ರಿಗಳನ್ನೆಲ್ಲ ಕೊಂಡ್ಕೊಂಡು ಬೇಕಾದಾಗ ಬ್ಯೂಟಿ ಪಾರ್ಲರ್ಗೂ ನುಗ್ಗಿ ಫೇಶಿಯಲ್ಲು, ಪೆಡಿಕ್ಯೂರು, ಮ್ಯಾನಿಕ್ಯೂರು ಎಲ್ಲ ಮಾಡ್ಕೊಂಡು ಆಮೇಲೆ ಆ ಸೆಲ್ ಫೋನ್ ಸಲಕರಣ ಇದೆಯಲ್ಲ ಅದರೊಳಗೆ ಗಂಟೆಗಟ್ಟಲೆ ಗೆಳತಿಯರ ಹತ್ರ ಹರಟೆ ಕೊಡ್ಕೊಂಡು ಬೇಜಾರಾದಾಗ ಮಧ್ಯಾಹ್ನ ಹೊತ್ತು ಹೌಸಿ, ಕಿಟ್ಟಿ ಪಾರ್ಟಿ ಅಂತೆಲ್ಲ ಗೆಳತಿಯರ ಜೊತೆ ಹೋಗ್ಬಿಟ್ಟು ಅವರುಗಳ ಮನೆಗೆ. ಆಮೇಲೆ ಆ ಟಿವಿ ಅನ್ನೋದೊಂದು ಮೂರ್ಖ ಡಬ್ಬಿ ಇದೆಯಲ್ಲ ಅದರೊಳಗೆ ನಡೆಯೋ ಅತ್ತೆ ಸೊಸೆ ಜಗಳನೆಲ್ಲ ನೋಡ್ಕೊಂಡು ಹಾಯಾಗಿ ಬೇಕಾದ ಕಲ್ತ್ಕೊಂಡು ಅತ್ತೆ ಸೊಸೆಗೆ ಹೇಗೆ ಬರೆ ಹಾಕೋದು, ಸೊಸೆ ಅತ್ತೆಗೆ ಹೇಗೆ ಬರೆ ಹಾಕೋದು ಅಂತ ಕಲ್ತ್ಕೊಂಡು ಹಾಯಾಗಿ ಜೀವನ ಕಳೆಯೋಣ ಅಂತ ಕೇಳೋಣ ಕಂಡ್ರೆ ನೀವೆಲ್ಲ ಹೋಗ್ತೀರಾ ಅಂತ ನಂಗೆ ಗೊತ್ತಿತ್ತು. ಸೊ ಇವೆಲ್ಲ ರೆಡಿಯಾಗಿ ಎಲ್ಲಾರು ಎದ್ದೇಳಿ. ನಮ್ ಸಂಘದ್ದು ಬಾವುಟ ಅಂದ್ರೆ ರೆಡಿಯಾಗಿ ಇಟ್ಕೊಳ್ಳಿ. ನಾನೇನ್ ಮಾಡ್ತಿಲ್ಲ, ನೀನ್ ಊಟ ಇದೆಯಾ? ಹೇಳು. ನನಗೆ ತುಂಬಾ ದಿವಸದಿಂದ ಆ ಐಟಿ ನಗರದಲ್ಲಿ ಒಂದು ದೊಡ್ಡ ಪೆಂಟ್ ಹೌಸ್ ಬೇಕು. ಆ ಪೆಂಟ್ ಹೌಸ್ ಅಲ್ಲಿ ಅದೇನೋ ಹೇಳ್ತಾರಲ್ಲ, ಜುಳು ಜುಳು ಅಂತ ನೀರ್ ಬರೋದು, ಜಕೂಜಿನೋ ಏನೋ ಅದು. ಅದಕ್ಕೆ ಇಂಗ್ಲಿಷ್ ಕಲ್ಕೋ. ಅಯ್ಯೋ, ಅದಕ್ಕೆ ಕಲಿತಾ ಟ್ರೈ ಮಾಡ್ತಾ ಇದ್ದೀನಿ ನಾನು. ಸರಿ, ಅದೊಂದು ಪೆಂಟ್ ಹೌಸ್ ನಲ್ಲಿ ಎಲ್ಲಾ ಸೌಕರ್ಯಗಳು ಇರಬೇಕು. ಆದ್ರೆ ಒಂದು ಕಂಡೀಷನ್. ಏನು ಗೊತ್ತಾ? ಅದು ಕಂಡೀಷನ್ ಅಂದ್ರೆ ನನಗೆ ಈ ಪೆಂಟ್ ಹೌಸ್ ಹರಿಶ್ಚಂದ್ರ ಘಾಟ್ ಅನ್ನೋದು ಸ್ಮಶಾನದಿಂದ ದೂರ ಇರಬೇಕು. ಅದಕ್ಕೇನಂತೆ ಎಲ್ಲ ಬರೆಯೋದು ಸರಿ. ಹುಡುಗ್ಮೇಲೆ ಇನ್ನೇನು ನಡಿ. ನಡಿ ಹೊರಡೋಣ. ಬರ್ತೀರಾ? ಪೌಮ ಸ್ವಾಸಂಗಕ್ಕೆ, ಪೌಮ ಸ್ವಾಸಂಗಕ್ಕೆ.
ಬೇಡಿ ಗೊತ್ತಂತ ನೀವಿಲ್ಲ ನಾವಿರಕ್ಕಾಗತ್ತಾ? ಖಂಡಿತ ಇಲ್ಲ. ಈಗ ನಾನು ನಮ್ಮ ಇಲ್ಲಿ ಪಾತ್ರ ವಹಿಸ್ತೋರ್ನೆಲ್ಲ ಬಹುಮುಖ ಮಾಡ್ತೀನಿ. ಬರ್ತೀರಾ? ಪ್ರಾಕ್ಟೀಸ್ ಏನೂ ಇಲ್ಲ, ಸುಮ್ಮನೆ ಇವತ್ತು ಬಂದು ಸ್ಟೇಜ್ ಬಂದಿದೆ. ಅಹಲ್ಯ, ಮಾನಸಿ ಗೋಪಾಲ, ಸೀತಾದೇವಿ, ಊರ್ಮಿಳಾ, ಮಾಂಡವಿ, ಪೂರ್ಣಿಮಾ ರಾಜಶೇಖರ್, ಕುಂತಿ ನಿಮ್ಗೆಲ್ಲ ಗೊತ್ತೇ ಇದೆ. ಕಂಗ್ರಿ, ಮಾದ್ರಿ, ಸಂಧ್ಯಾ ಶ್ರೀವತ್ಸ, ಅಂಬೆ, ಸರದಾರಾಮ್, ರಾಧೆ, ಸುಜಾತ, ದ್ರೌಪದಿ, ದ್ರೌಪದಿ ಯಾರಿಗೂ ಗೊತ್ತಿಲ್ಲ, ಭಾರತಿ ಸೇನಾ, ಶಕುಂತಲಾ, ಮಧುರಾ ನಾಡಿ, ತಾರಾಮತಿ, ತಾರಾಮತಿ, ಚಂದ್ರಮತಿ, ಅಯ್ಯೋ ಅನುಸೂಯ, ತಾರಾ, ಉತ್ತಮ, ಊರ್ವಶಿ, ವಿದ್ಯಾ, ರಂಬೆ, ಸಂಧ್ಯಾ, ಕೌಶಿ, ಸರಸ್ವತಿ, ಪರಿಮಳ. ಇವ್ರಿಗೆಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಕ್ ಟೈಮ್ ಇಲ್ಲ, ಆದ್ರೂ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬಾ ಸಹಕರಿಸಿದ್ದಾರೆ. ಅವ್ರಿಗೋಸ್ಕರ ಒಂದು ದೊಡ್ಡ ಚಪ್ಪಾಳೆ. ಆಮೇಲೆ ನಮ್ಮ ಡೈರೆಕ್ಟ್ರು ಉಷಾ ಚಂದ್ರಶೇಖರ್, give her a big round of applause. I want to take this opportunity to thank her for bringing us all together. 15 ಜನ ಹೆಂಗಸರನ್ನು ಒಟ್ಟಿಗೆ ಸೇರಿಸಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಐ ಥಿಂಕ್ ಆಲ್ ದ ವಿಮೆನ್ ಅಟ್ ಲೀಸ್ಟ್ ಆನ್ ಈವನ್ ಮೆನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ಇವರು ಅಂತ ದೊಡ್ಡದೊಂದು ಪ್ರಾಜೆಕ್ಟ್ ತಗೊಂಡು ನಮ್ಗೆಲ್ಲ ಹೆಲ್ಪ್ ಮಾಡಿ ಶಿ ಗೇವ್ ಅಸ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ವಾಂಟ್ ಟು ಥ್ಯಾಂಕ್ ಹರ್ ಅಂಡ್ ಆಲ್ ಆನ್ ಬಿಹಾಫ್. ಥ್ಯಾಂಕ್ ಯು. ಎಲ್ಲರ ಪರವಾಗಿ ಹಾಗೂ ನಮ್ಮ ತ್ರಿವೇಣಿ ಸಂಘದಿಂದ ಉಷಾ ಅವರಿಗೆ ಇದೊಂದು ಸಣ್ಣ ಕಾಣಿಕೆ.